ಆ ಕಡೆಯಿಂದ ಡಿ ಕೆ ಶಿವಕುಮಾರ್ ಏನೇನು ಪವರ್ ಶೇರಿಂಗೋಸ್ಕರ ಕಾಯ್ತಾ ಇದ್ದಾರೋ ಅವರಿಗೆ ನೋಡಪ್ಪ, ನಿನ್ನ ಸಮುದಾಯ ಏನು ದೊಡ್ಡದಲ್ಲ, ನಿನ್ನ ಸಮುದಾಯನ ನಂಬ್ಕೊಂಡು ನೀನು ರಾಜ್ಯನ ಗೆದ್ಕೊಂಬರ್ತೀನಿ ಅಂತ ಹೇಳಿದ್ರೆ ಅದಾಗಲ್ಲ. 1,50,00,000 ಇರೋದು ನನ್ನ ಮಾತನ್ನು ಕೇಳುವಂಥ ಸಮುದಾಯ ಪ್ಲಸ್ 75 ಲಕ್ಷ ಅಂದರೆ 2.25 ಕೋಟಿ ಇರುವಂಥದ್ದು ನನ್ನ ಮಾತನ್ನು ಕೇಳುವಂತಹ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. CM ಸ್ಥಾನ ಬೇಕು ಅಂತ ಕೇಳೋದನ್ನು ಸುಮ್ಮನಿದ್ದು ಬಿಡಪ್ಪ, ಸೈಡಿಗಿದ್ದು ಬಿಡು, ಇನ್ನು 5 ವರ್ಷ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂತ. ಯಾವ ಜಾತಿ ಜನಗಣತಿನೂ ಇಲ್ಲ, ಯಾವ ಸಾಮಾಜಿಕ ಸಮೀಕ್ಷೆ ಅಥವಾ ಶೈಕ್ಷಣಿಕ ಸಮೀಕ್ಷೆನೂ ಇಲ್ಲ. ಇದು ಸಿದ್ದರಾಮಯ್ಯನವರ ಸರ್ಕಾರ BJP JDSನ ಪ್ರತಿಭಟನೆಯಿಂದ ಕಾಂಗ್ರೆಸ್ಗಾಗುವಂಥ ಡ್ಯಾಮೇಜನ್ನು ತಪ್ಪಿಸುವ ಪ್ರಯತ್ನ ಅಷ್ಟೇ. ಏನೋ ಇಡೀ ರಾಜ್ಯಾದ್ಯಂತ ಭಾರಿ ಸುದ್ದಿ ಆಗ್ತಾ ಇದೆಯಲ್ಲ, ಇದು ಜಾತಿ ಜನಗಣತಿ ಅಲ್ಲ, ಇದರಿಂದ ಯಾರಿಗೂ ಅನ್ಯಾಯ ಮಾಡಲ್ಲ, ಇದು ಜಾತಿ ಜನಗಣತಿ ಅಂದ್ಕೊಂಡಿರೋದೇ ನಿಮ್ಮ ತಪ್ಪು, ಇದು ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಅಂತ ಇದರ ಹೆಸರಿದೆ. ಆದರೆ ಇದು ಅಸಲಿಗೆ ಆಗ್ತಾ ಇರೋದು ಇದು ಯಾವ ಕಾರಣಕ್ಕೂ ಅಲ್ಲ. ಇದೆಲ್ಲ ಏನು ಅಂದರೆ ಪಾಸಿಂಗಲ್ಲಿ ಬರುವಂಥ ಅಡೆತಡೆಗಳನ್ನು ಸರ್ಕಾರ ತಪ್ಪಿಸ್ಕೊಂಡು ಹೋಗೋದಕ್ಕೆ ಮಾಡುವಂಥ ಪ್ರಯತ್ನ. ರಾಜ್ಯಾದ್ಯಂತ BJP ಏನು ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದೆಯೋ, JDS ಏನು ಸಾಕಪ್ಪ ಸಾಕು ಸರ್ಕಾರ ಅನ್ನುವಂಥ ಒಂದು ಘೋಷವಾಕ್ಯದ ಜೊತೆಗೆ ಆ ಹೆಸರನ್ನು ಇಟ್ಕೊಂಡು ಜನರ ಹತ್ರ ಹೋಗ್ತಾ ಇದೆಯೋ, ಆ ಹೊಡೆತವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹಾಗೆಯೇ ಸಿದ್ದರಾಮಯ್ಯನವರು ತಮ್ಮ ಭವಿಷ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ಅಷ್ಟೇ ಇದು. ಆ್ಯಕ್ಚುಲಿ ನೋಡಿದರೆ ಸರ್ಕಾರದ ಕೈಯಲ್ಲಿ ₹1 ಹಣ ಇಲ್ಲ. ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡೋದಕ್ಕೆ ಹಣನೇ ಇಟ್ಕೊಂಡಿಲ್ಲ, ಗ್ಯಾರಂಟಿಗಳಿಗೆ ಸುರಿಯೋದೇ ಆಗಿದೆ. ಆ ಗ್ಯಾರಂಟಿ ಹಣ ಕೂಡ ಗೊತ್ತಲ್ಲ, 2 ತಿಂಗಳು 3 ತಿಂಗಳು 6 ತಿಂಗಳಿಗೋ ಬರ್ತಾ ಇದೆ. ಹೀಗಿರುವಾಗ ಸರ್ಕಾರ ತಲೆ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇರುವಂಥ ಅವಮಾನ, ಬೀಳ್ತಾ ಇರುವಂಥ ಏಟುಗಳು, ಕಪಾಳಕ್ಕೆ ಬಾರಿಸ್ತಾ ಇರುವಂತಹ ಜನರ ಟೀಕೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಒಂದು ನಾಟಕ ಅಷ್ಟೇ ಇದು. ಇದು ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಅನ್ನುವ ವರದಿಯನ್ನು ಈಗ ತಗೊಂಡು ಇದನ್ನು BJPಯವರು ವಿರೋಧಿಸೋದಕ್ಕೆ ಶುರು ಮಾಡ್ತಾರೆ. ನೀವು ಮುಸ್ಲಿಮರ ಸಂಖ್ಯೆಯನ್ನು ಹೆಚ್ಚು ತೋರಿಸ್ತಾ ಇದ್ದೀರಾ, ನೀವು ಕ್ರಿಶ್ಚಿಯನ್ರ ಸಂಖ್ಯೆಯನ್ನು ಹೆಚ್ಚು ತೋರಿಸ್ತಾ ಇದ್ದೀರಾ, ಅವರ ಜಾತಿಗಳನ್ನು ವಿಂಗಡಿಸಿಲ್ಲ, ನೀವು ಬರೀ ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಜಾತಿಗಳನ್ನು ವಿಂಗಡಿಸಿ ನಮ್ಮನ್ನು ಬೇರ್ಪಡಿಸ್ತಾ ಇದ್ದೀರಾ, ನಮ್ಮನ್ನು ಡಿವೈಡ್ ಮಾಡ್ತಾ ಇದ್ದೀರಾ, ಬೇರೆಯವ್ರನ್ನ ಒಗ್ಗಟ್ಟು ಮಾಡಿ ನೀವು ಮತ ಬ್ಯಾಂಕನ್ನು ಮಾಡ್ಕೋತಾ ಇದ್ದೀರಾ. ಈ ರೀತಿಯ ಒಂದು ಆಕ್ರೋಶ, ಚರ್ಚೆ ರಾಜ್ಯಾದ್ಯಂತ ಶುರುವಾಗುತ್ತೆ. ಇದು ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಈ ಚರ್ಚೆ ಶುರುವಾಗಬೇಕು ಅಂತಾನೆ. ಇನ್ನು ಮುಂದಕ್ಕೆ ಇದನ್ನು ಸ್ವಲ್ಪ ದಿನದಲ್ಲಿ ತಣ್ಣಗಾಗಿಸ್ತಾರೆ. ಅದಕ್ಕೊಂದು ಉಪಸಮಿತಿ ರಚನೆ ಮಾಡಿ ಆ ಒಂದು ವರದಿಯನ್ನು ಮತ್ತೊಮ್ಮೆ ಪರಿಶೀಲನೆಗಾಗಿ ಉಪಸಮಿತಿ ಅಂತ ಹೇಳಿ ಅದನ್ನು ನಿಲ್ಲಿಸ್ತಾರೆ ಇವತ್ತೇ. ಸದ್ಯಕ್ಕೆ BJPಯ ಜನಾಕ್ರೋಶ ಯಾತ್ರೆ ಏನಿದೆ, ಇನ್ನೊಂದು ಕಡೆಯಲ್ಲಿ JDS ಸಾಕಪ್ಪ ಸಾಕು ಸರ್ಕಾರ ಅನ್ನುವಂಥ ಪ್ರತಿಭಟನೆಯನ್ನೇನು ಮಾಡಿ ಜನರ ಹತ್ರ ಹೋಗ್ತಾ ಇದೆಯಲ್ಲ, ಹಾಲಿನ ಬೆಲೆ ಏರಿಕೆ ಮಾಡ್ತೀರಾ, ನೀರಿನ ಬೆಲೆ ಏರಿಕೆ ಮಾಡ್ತೀರಾ, ವಿದ್ಯುತ್ ಬೆಲೆ ಏರಿಕೆ ಮಾಡ್ತೀರಾ, ನೀವು ಎಲ್ಲ ಏನು ಮುದ್ರಾಂಕ ಶುಲ್ಕವನ್ನು ಏರಿಕೆ ಮಾಡ್ತೀರಾ, ಕುಡಿಯುವಂಥ ಮದ್ಯದ ಬೆಲೆಯನ್ನು ಏರಿಕೆ ಮಾಡ್ತೀರಾ. ನೀವು ಯಾವುದರ ಬೆಲೆ ಏರಿಕೆ ಮಾಡ್ತಾ ಇಲ್ಲ, ಎಲ್ಲರಲ್ಲೂ ಜನರನ್ನ ಹಿಂಡಿ ಪ್ರತಿಯೊಂದರಲ್ಲೂ ಕೂಡ ಜನರ ಜೇಬಿಗೆ ಕೈ ಹಾಕಿ ಅವ್ರ ಜೇಬಿಂದ ಪಿಕ್ ಪಾಕೆಟಿಂಗ್ ಮಾಡಿ ಆ ಕಡೆ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಲ್ಲ, ಜನರ ಹಣ ಲೂಟಿ ಬೇರೆ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಇದರಿಂದ ಪಕ್ಷಕ್ಕೆ ಆಗ್ತಾ ಇರುವಂಥ, ಕಾಂಗ್ರೆಸ್ಗೆ ಆಗ್ತಾ ಇರುವಂಥ ಮುಜುಗರ, ಸರ್ಕಾರ ನಡೆಸ್ತಾ ಇರೋ ರೀತಿ ಸರಿ ಇಲ್ಲ ಅಂತ ಸಿದ್ದರಾಮಯ್ಯನವರ ಏನು ಸರ್ಕಾರಕ್ಕೆ ಜನ ಏನು ಕಪಾಳ ಮೋಕ್ಷ ಮಾಡ್ತಾ ಇದ್ದಾರಲ್ಲ, ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಜಾತಿ ಜನಗಣತಿಯನ್ನು, ಅಂದರೆ ಅದರ ಹೆಸರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ, ಅದನ್ನು ತಗೊಂಡು ಬಂದು ಅದನ್ನು ಜನರ ಮುಂದೆ ಇಟ್ಟು ಅಲ್ಲೊಂದು ಗೇಮ್ ಆಡೋಣ ಅನ್ನೋಂಥದ್ದಷ್ಟೇ ಸಿದ್ದರಾಮಯ್ಯನವರ ಸರ್ಕಾರದ ಪ್ಲ್ಯಾನ್ ಅನ್ನಿಸ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2018 ಅದು ಶುರು ಮಾಡಿದ್ದು 2015ರಲ್ಲಿ. ಇದನ್ನು ಜನರ ಮುಂದಿಟ್ಟು ಸಾಮಾಜಿಕವಾಗಿ ಹಿಂದುಳಿದಿರುವಂಥ ವರ್ಗಗಳಿಗೆ ನಾವು ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡ್ತೀವಿ, ಅನುದಾನ ಕೊಡ್ತೀವಿ ಅಂತ ಹೇಳೋದಕ್ಕೆ ಸರ್ಕಾರದ ಕೈಲಿ ಏನಿದೆ? 3 ಕಾಸು ಹಣ ಇಲ್ಲ. ಇಲ್ಲಿ ಸರ್ಕಾರದವ್ರಿಗೆ ಒಂದು ರಸ್ತೆ ಮಾಡೋದಕ್ಕೆ ಹಣ ಇಲ್ಲ, ಒಂದು ನೀರಾವರಿ ಯೋಜನೆ ಮಾಡೋದಕ್ಕೆ ಹಣ ಇಲ್ಲ,
ಸರ್ಕಾರ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ಈಗ ಈ ವರದಿಯನ್ನು ಸ್ವೀಕಾರ ಮಾಡಿ ಅಯ್ಯೋ ಪಾಪ ಜನ ಕಷ್ಟದಲ್ಲಿದ್ದಾರೆ, ಈ ವರ್ಗದ ಜನ ಕಷ್ಟದಲ್ಲಿದ್ದಾರೆ, ಈ ಸಮುದಾಯದ ಜನ ಸಾಮಾಜಿಕವಾಗಿ ಭಾಳ ಹಿಂದುಳಿದಿದ್ದಾರೆ, ಈ ಸಮುದಾಯ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಿದೆ, ಇವರಿಗೆ ಹೆಚ್ಚಿನ ಶಾಲೆಗಳನ್ನು ತೆರಿಬೇಕು, ಇವರಿಗೆ ಹೆಚ್ಚಿನ ರಸ್ತೆಗಳು, ಈ ಸಮುದಾಯ ಇರುವಂಥ ಆ ಜಾಗಗಳಿಗೆ ಹೆಚ್ಚಿನ ಶಾಲೆ, ಹೆಚ್ಚಿನ ರಸ್ತೆಗಳು, ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟು ಆ ಸಮುದಾಯಗಳನ್ನು ಮೇಲೆತ್ತೋಣ ಅನ್ನುವಂಥ ಘನ ಕಾರ್ಯ ಮಾಡೋದಕ್ಕೆ ಸರ್ಕಾರದ ಕೈಲಿ ಎಲ್ಲಿದೆ ಸ್ವಾಮಿ ಹಣ ಇಲ್ಲದೆ ಇರುವಂಥ ಸರ್ಕಾರ, ಖಾಲಿ ಕೈಯಲ್ಲಿರುವಂಥ ಸರ್ಕಾರ. ಆಗಲೇ 6.5-7 ಲಕ್ಷ ಕೋಟಿ ಸಾಲ ಮಾಡಿಕೊಂಡಿರುವಂಥ ಸರ್ಕಾರ, 1 ವರ್ಷಕ್ಕೆ 1 ಲಕ್ಷ ಕೋಟಿ ಸಾಲ ಮಾಡಿದಂಥ ಸರ್ಕಾರ, ಇವರು ಈ ವರದಿನ ಸ್ವೀಕಾರ ಮಾಡಿ ಅದನ್ನು ಜಾರಿ ಮಾಡಿ ಜನರು ಅಭಿವೃದ್ಧಿ ಮಾಡೋ ಘನ ಕಾರ್ಯ ಅಷ್ಟರಲ್ಲೇ ಇದೆ. ಇವರೇನು ಮಾಡೋದಿಲ್ಲ. ಹಾಗಾದರೆ ಈ ವರದಿ ಸ್ವೀಕಾರ ಮಾಡಿದ್ದು ಯಾಕೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ತಾ ಇರುವ ಡ್ಯಾಮೇಜ್ ಇದೆಯಲ್ಲ, ಆ ಡ್ಯಾಮೇಜನ್ನು ತಪ್ಪಿಸ್ಕೊಳ್ಳೋದಕ್ಕಷ್ಟೇ ಜನಾಕ್ರೋಶ ಯಾತ್ರೆ ಅಂತ BJP ಹೊರಟು ರಾಜ್ಯದ ಮೂಲೆಗಳಲ್ಲಿ ದಿನಕ್ಕೆ 2 ಜಿಲ್ಲೆಯಂತೆ ಆಯ್ಕೆ ಮಾಡಿಕೊಂಡು ಝಾಡಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ. ನಿಮಗೆ 140 ಸ್ಥಾನಗಳು ನಿಮ್ಮ ಕೈಯಲ್ಲಿ ಜನ ಕೊಟ್ಟು ಈ ಥರ ಜನರ ಜೇಬಿಗೆ ಕತ್ರಿ ಹಾಕ್ತಾ ಇದ್ದೀರಾ. ಕೊಡ್ತಾ ಇರೋದು 2,000, ಕಿತ್ಕೊಳ್ತಾ ಇರೋದು 4,000 ಮನೆಯಲ್ಲಿ. ನಿಮಗೆಲ್ಲ ನಾಚಿಕೆ ಆಗೋದಿಲ್ವಾ ಅಂತ BJPಯವರು, JDSನವರು ಸಾಕಪ್ಪ ಸಾಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಛೀಮಾರಿ ಹಾಕ್ತಾ ಇರೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆ ಸುದ್ದಿಗಳು ಮಾಧ್ಯಮದಲ್ಲಿ ಬಂದು ಆ ಸುದ್ದಿಗಳಿಂದ ಜನರಿಗೆ ಸರ್ಕಾರ ಎಷ್ಟು ಅವ್ಯವಸ್ಥೆಯನ್ನು ಮಾಡ್ತಾ ಇದೆ, ಎಷ್ಟು ಭ್ರಷ್ಟಾಚಾರ, ಎಷ್ಟು ಹಣ ಹೊಡಿತಾ ಇದೆ, ನಮ್ಮ ಜೇಬಿಗೆ ಎಷ್ಟು ಕತ್ರಿ ಹಾಕ್ತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತಲ್ಲ. ಸೊ ಅದರಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕಷ್ಟೇ ಈ ಜಾತಿ ಜನಗಣತಿ ವರದಿ. ಅಂದರೆ ಈ ಮೀಡಿಯಾಗಳನ್ನು ಡೈವರ್ಟ್ ಮಾಡಿ ಆ ಜನಾಕ್ರೋಶ ಸಾಕಪ್ಪ ಸಾಕು ಸರ್ಕಾರದ ಆ ಒಂದು ಸುದ್ದಿಗಳಿಂದ ಸರಿಯಾಗಿ ಈ ಕಡೆ ಜಾತಿ ಜನಗಣತಿ ಕಡೆ ತಿರುಗಿಸಿದ್ರೆ ಇದರಿಂದ ಅಲ್ಪಸಂಖ್ಯಾತರನ್ನು, ಹಿಂದುಳಿದವರನ್ನು, ಹಾಗೆ ದಲಿತ ವರ್ಗವನ್ನು ತನ್ನ ಕಡೆ ಸೆಳ್ಕೊಂಡಾಗುತ್ತೆ. ಇದನ್ನು ಸ್ವಲ್ಪ ದಿನ ಹೀಟಲ್ಲಿ ಇಟ್ಟಿರೋಣ. ಆ ಕಡೆ ಲಿಂಗಾಯತ ಸಮುದಾಯದವರು ಆಕ್ರೋಶ, ಈ ಕಡೆ ಒಕ್ಕಲಿಗ ಸಮುದಾಯದವರ ಆಕ್ರೋಶ, ಬ್ರಾಹ್ಮಣ ಸಮುದಾಯದವರ ಆಕ್ರೋಶ, ಬೇರೆ ಬೇರೆ ಜಾತಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ ನಂತರ ಇದನ್ನೆಲ್ಲ ಒಪ್ಪೋದು ಬೇಡ ಬಿಡಿ, ಸದ್ಯಕ್ಕೆ ಒಂದು ಉಪಸಮಿತಿ ರಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಮುಂದಕ್ಕೆ ಹಾಕೋದು. ಅಂದರೆ 1 ವಾರದ ಮಟ್ಟಿಗೆ BJPಯ JDSನ ಹೋರಾಟಗಳು ಮುಗಿಯುವವರೆಗೆ ಮಾಧ್ಯಮದ ದಿಕ್ಕನ್ನು ತಪ್ಪಿಸುವಂತಹ, ಜನರ ಗಮನವನ್ನು ಬೇರೆಡೆಗೆ ಸೆಳೆಯುವಂಥ ಪ್ರಯತ್ನವನ್ನಷ್ಟೇ ಸಿದ್ದರಾಮಯ್ಯನವರು ಮಾಡಿದರು. ಇದರ ಜೊತೆಗೆ ತನಗೂ ಸ್ವಲ್ಪ ಲಾಭ ಆಗೋದಾದ್ರೆ ಆಗಲಿ ಅಂತ ಹೇಳಿ ಆ ಕಡೆಯಿಂದ DK ಶಿವಕುಮಾರ್ ಏನೇನು ಪವರ್ ಶೇರಿಂಗೋಸ್ಕರ ಕಾಯ್ತಾ ಇದ್ದಾರೋ ಅವರಿಗೆ, ನೋಡಪ್ಪ ನಿನ್ನ ಸಮುದಾಯ ಏನು ದೊಡ್ಡದಲ್ಲ, ನಿನ್ನ ಸಮುದಾಯನ ನಂಬ್ಕೊಂಡು ನೀನು ರಾಜ್ಯನ ಗೆದ್ಕೊಂಬರ್ತೀನಿ ಅಂತ ಹೇಳಿದ್ರೆ ಅದಾಗಲ್ಲ. 1,50,00,000 ಇರೋದು ನನ್ನ ಮಾತನ್ನು ಕೇಳುವಂಥ ಸಮುದಾಯ ಪ್ಲಸ್ 75 ಲಕ್ಷ, ಅಂದರೆ 2.25 ಕೋಟಿ ಇರುವಂಥದ್ದು ನನ್ನ ಮಾತನ್ನು ಕೇಳುವಂತಹ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ಆ ಸಮುದಾಯವೇ ಅತ್ಯಂತ ಹೆಚ್ಚಿರುವಂಥದ್ದು. ಆ ಸಮುದಾಯಕ್ಕೇ ಮಹತ್ವ ಸಿಗಬೇಕು. ಹಾಗಾಗಿ CM ಸ್ಥಾನ ಬೇಕು ಅಂತ ಕೇಳೋದನ್ನು ಸುಮ್ಮನಿದ್ದು ಬಿಡಪ್ಪ, ಸೈಡಿಗಿದ್ದು ಬಿಡು, ಇನ್ನು 5 ವರ್ಷ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂತ DK ಶಿವಕುಮಾರ್ ಅವರು ಪರೋಕ್ಷವಾಗಿ ಒಂದು ಎಚ್ಚರಿಕೆನೂ ಕೊಟ್ಟಂಗಾಗುತ್ತೆ. ಯಾಕೆಂದರೆ ವರದಿಯಲ್ಲಿರೋದೇ ಇದು DK ಶಿವಕುಮಾರ್ ಅವ್ರಿಗೂ ಎಚ್ಚರಿಕೆ, ಇನ್ನೊಂದು ಕಡೆ ಇವರ ಜನಾಕ್ರೋಶ, ಇನ್ನೊಂದು ಕಡೆ ಇವರ ಸಾಕಪ್ಪ ಸಾಕು ಸರ್ಕಾರಕ್ಕೂ ಹೊಡೆತ ಕೊಟ್ಟಂಗಾಗುತ್ತೆ, ಸೈಲೆಂಟಾಗಿ ಸೈಡಿಗೆ ಇಟ್ಟಂಗಾಗುತ್ತೆ ಅನ್ನೋ ಯೋಚನೆಯನ್ನಿಟ್ಕೊಂಡು ಈ ಜಾತಿ ಜನಗಣತಿ ವರದಿ ಅಂತೇನು ಈಗ ಬಿಂಬಿಸಲಾಗ್ತಾ ಇದೆ, ಅದನ್ನು ಏನವರು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಅಂದ್ಕೊಂಡಿದ್ದಾರೋ ಅದನ್ನು ಹೊರಗೆ ತಂದರು ಅಷ್ಟೇ. ಜನ ಇದ್ರ ಬಗ್ಗೆ ಅರ್ಚ ಆಡ್ಕೊಂಡು ಬೇರೆ ಬೇರೆ ಸಮುದಾಯದವರು ಆಡ್ಕೊಂಡಿದ್ದಾರೆ. ಇದು ಸರಿಯಾಗಿ ಆಗಿರುವಂಥ ಸಮೀಕ್ಷೆ ಕೂಡ ಅಲ್ಲ ವೈಜ್ಞಾನಿಕವಾಗಿ. ಮತ್ತು ಅದು 8-10 ವರ್ಷಗಳ ಹಿಂದೆ ಆಗಿರುವಂಥ ಸಮೀಕ್ಷೆ. ಅದಕ್ಕಿಂತ ಈಗಾಗಲೇ ಜನಸಂಖ್ಯೆ ಮತ್ತು 10% ಹೆಚ್ಚಾಗಿದೆ. ಆಗ 6 ಕೋಟಿ ಇದ್ದರೆ ಇವಾಗ 7-7.5 ಕೋಟಿಗೆ ತಲುಪಿದೆ. ಹಾಗಾಗಿ ಇದು ಯಾವುದು ಅಧಿಕೃತ ಆಗೋದಕ್ಕೆ ಸಾಧ್ಯ ಇಲ್ಲ. ಜನರ ದಿಕ್ಕು ತಪ್ಪಿಸುವಂಥ, ಸುದ್ದಿಯನ್ನು ತಪ್ಪಿಸುವಂಥ ಪ್ರಯತ್ನ ಅಷ್ಟೇ ಇದು.